ನಮಸ್ಕಾರ. ಈಗ ನಾವು ಗಾರ್ಡನ್ಸ್ ಬೈ ದ ಬೇ ಅಲ್ಲಿ ಸೂಪರ್ ಟ್ರೀ ಗ್ರೋ ಅಂತ ಒಂದು ಜಾಗ ಇದೆ. ಸೊ ಈ ಥರ ದೊಡ್ಡ ದೊಡ್ಡ ಟ್ರೀಸ್ಗಳಿದ್ದಾವೆ ನೋಡಿ, ನಾವು ನಿಮ್ಗೆ ತೋರಿಸ್ತೀನಿ. ಈ ರೀತಿ ಬರುತ್ತೆ ಎಲ್ಲ ದೊಡ್ಡ ದೊಡ್ಡ ಟ್ರೀಸ್ ನೋಡಿ ಹೇಗಿದೆ, ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ಇಲ್ಲಿ ಲೈಟ್ ಶೋ, ಮ್ಯೂಸಿಕಲ್ ಶೋ ನಡೆಯುತ್ತೆ 7:45 PM ಮತ್ತು 8:45 PMಗೆ. ಸಾಕಾಗಿ ಕಾಣ್ತದೆ. ರೈಟ್ ಆಪೋಸಿಟ್ಟು ಮರೀನಾ ಬೇ ಸ್ಯಾಂಡ್ಸ್ ಹೋಟೆಲ್ ನೋಡಿ, ಈ ಥರ ಇರುತ್ತೆ. ಆಲ್ ರೈಟ್. ಸೊ ಈ ರೀತಿ ಇರುತ್ತೆ. ಸೂಪರ್ ಟ್ರೀ ಗ್ರೋಸ್ ಅನ್ನೋದು ಸಿಂಗಾಪುರ್ನಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಅಟ್ರಾಕ್ಷನ್ಸ್ ಅಂತಲೇ ಹೇಳ್ಬೋದು. ಇದು ಮೇನ್ ಸಿಟಿ ಏರಿಯಾದಲ್ಲಿ ಮರೀನಾ ಬೇ ಸ್ಯಾಂಡ್ಸು, ಮರ್ಲೈನ್ ಪಾರ್ಕ್ ಮಧ್ಯದಲ್ಲಿದೆ ಇದು ಆ್ಯಕ್ಚುಲಿ. ಸೊ ಒನ್ ಆಫ್ ದ ವರ್ತ್ ವಿಸಿಟಿಂಗ್ ಪ್ಲೇಸಸ್ ಅಂತ ಹೇಳ್ಬೋದು. ಸೊ ಇದು ಗಾರ್ಡನ್ಸ್ ಬೈ ದ ಬೇ ಎಲ್ಲ ಒಳಗಡೆನೇ ಇರೋದು. ಸೊ ಗಾರ್ಡನ್ಸ್ ಬೈ ದ ಬೇ ಅಲ್ಲಿ ನಿಮಗೆ ಕ್ಲೌಡ್ ಫಾರೆಸ್ಟ್ ಇದೆ, ಆಮೇಲೆ ಫ್ಲವರ್ ಡೋಮ್ ಇದೆ. ಅಲ್ಲಿಂದ ಒಂಚೂರು ಒಂದು ಡಿವಿಷನ್ ತೊಗೊಂಡ್ರೆ ನೀವು ಈ ಸೂಪರ್ ಟ್ರೀ ಗ್ರೋವ್ಸ್ ಹತ್ರ ಬರ್ಬೋದು. ಅಲ್ಲಿ ಒಂದು ಈಟರಿ ಇದೆ, ಸಾಟೆ ಬೈ ದ ಬೇ ಅಂತ. ನಾವು ವಾಪಸ್ ಹೋಗುವಾಗ ಅಲ್ಲಿ ತಿನ್ಕೊಂಡು ಹೋದ್ವಿ. ಸೊ ಇವೆಲ್ಲ ಪ್ಲೇಸಸ್ ಕೂಡ ಇದೇ ಸೂಪರ್ ಟ್ರೀ ಗ್ರೋವ್ಸ್ ಹತ್ರ ಇದೆ. ಗಾರ್ಡನ್ಸ್ ಬೈ ದ ಬೇಲಿ ನೀವು ತುಂಬ ನಡಿಬೇಕಾಗುತ್ತೆ, ಸಿಕ್ಕಾಪಟ್ಟೆ ನಡೆಯೋ ಪ್ಲಾನ್ ಎಲ್ಲ ಇಟ್ಕೊಂಡು ನೀವು ಬರಬೇಕು. ಸೊ ಎಂಟ್ರ್ ಆದ ತಕ್ಷಣ ಒಂದು 3 ಟ್ರೀ ಇರುತ್ತೆ. ಅಲ್ಲಿ ಆ್ಯಕ್ಚುಯಲ್ ಇವೆಂಟ್ ನಡೆಯೋದಿಲ್ಲ. ಈ ಶೋ ಅಂತ ಹೇಳಿದ್ನಲ್ಲ, ಲೈಟ್ ಶೋ, ಅದು ಅಲ್ಲಿ ನಡೆಯೋದಿಲ್ಲ. ಅಲ್ಲಿಂದ ಇನ್ನೊಂದು ಸುಮಾರು ದೂರ ಮುಂದೆ ನಡ್ಕೊಂಬಂದು ಅದೆಲ್ಲ ಲಿಫ್ಟಿಂದ ಬಂದು ಮೇಲೆ ಬಂದು ಏನೋ ಮಾಡಿ ನಾವು ಇಲ್ಲಿ ರೀಚ್ ಆಗಿದ್ದು. ಸೊ ಇಲ್ಲಿ ಎಷ್ಟೊಂದು ಟ್ರೀಸ್ ಇದೆ ನೋಡಿ. ಇಲ್ಲಿ ಅಬ್ಸರ್ವೇಟರಿ ಡೆಕ್ ಇದೆಲ್ಲ ಇದೆ. ಆಮೇಲೆ ನೋಡಿ ಈ ಥರ ಮಿಸ್ಟ್ ಎಲ್ಲ ಬಿಟ್ಟು ಈ ಥರ ಯಾವ ಥರ ಲೇಸರ್ ಎಫೆಕ್ಟ್ ಅಲ್ಲಿ ಈ ರೀತಿ ಒಂದು ಮ್ಯಾಜಿಕಲ್ ವರ್ಲ್ಡ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅಲ್ಲಿ ಅಬ್ಸರ್ವೇಟರಿ ಡೆಕ್ಗೆ, ಇದಕ್ಕೆ ಮಾತ್ರ ಅಬ್ಸರ್ವೇಟರಿ ಡೆಕ್ಗೆ ಚಾರ್ಜ್ ಇರುತ್ತೆ. ಬಟ್ ಇದೆಲ್ಲ ಇದೆಲ್ಲ ಲೈಟ್ ಶೋ ಇಲ್ಲಿ ಅದು 7:45 ನಡೆಯುತ್ತೆ ಅಂತ ಹೇಳಿದ್ವಲ್ಲ, ಆ ಲೈಟ್ ಶೋಗೆಲ್ಲ ಏನೂ ಚಾರ್ಜಸ್ ಇರಲ್ಲ, ಫ್ರೀಯಾಗೆ ನೀವು ನೋಡ್ಕೋಬೋದು. ಬಟ್ ಅಲ್ಲಿ ಮೇಲ್ಗಡೆ ಒಂದು ಅಬ್ಸರ್ವೇಟರಿ ಡೆಕ್ ಅಂತ ಇದೆ, ಅಲ್ಲಿ ನೀವು ಮೇಲ್ಗಡೆ ನಡ್ಕೊಂಡು ಹೋಗ್ಬೋದು ಟ್ರೀ ಮೇಲ್ಗಡೆ. ಸೊ ಅದನ್ನು ನೀವು ನೋಡಬೇಕು ಅಂತಂದರೆ ನಿಮಗೆ ಚಾರ್ಜ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಇದೆಲ್ಲ ಬ್ಯೂಟಿಫುಲ್ಲಾಗಿ ನೀವು ಫ್ರೀಯಾಗೆ ನೀವು ನೋಡ್ಕೋಬೋದು. ಬಹಳ ಒಂಥರ ಯಾವುದೋ ಬೇರೆ ಲೋಕಕ್ಕೆ ಬಂದಂಗೆ ಅನ್ನಿಸ್ತು ನಮಗೆ. ಬ್ಯೂಟಿಫುಲ್ ಮಾತ್ರ ಇದೆಲ್ಲ. ಆಮೇಲೆ ಇದನ್ನು ರೈನ್ ವಾಟರ್ ಹಾರ್ವೆಸ್ಟಿಂಗ್ಗೆ ಉಪಯೋಗಿಸ್ಕೋತಾರಂತೆ. ಆಮೇಲೆ ಎಲೆಕ್ಟ್ರಿಸಿಟಿ ಎಲ್ಲ ಸೋಲಾರಿಂದ ಜನ್ರೇಟ್ ಮಾಡಿ ಅದನ್ನೇ ಯುಟಿಲೈಸ್ ಮಾಡಿ ಇದನ್ನು ಲೈಟ್ ಅಪ್ ಮಾಡ್ತಾರಂತೆ. ಶೋ ಈಗ ಸ್ಟಾರ್ಟ್ ಆಗುತ್ತೆ, ನೋಡ್ತೀರಾ ನೀವು. ನೋಡಿ ಹಿಂಗಾಗ್ತಾ ಇದೆ. ಈ ಆ್ಯಕ್ಚುಯಲ್ ಲೈಟ್ ಶೋನ ನೀವು ನೋಡಿದಾಗ ಸ್ವಲ್ಪ ಓವರ್ ಹೈಪ್ಡ್ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ಅವರು ಅದನ್ನು ಪ್ರಾಕ್ಟಿಕಲ್ ಪರ್ಪಸಸ್ಗೆ ಯೂಸ್ ಮಾಡ್ಕೊಂಡಿರೋದ್ರಿಂದ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅವರು ಅದೇ ಸೋರ್ಸ್ ಆಫ್ ಎನರ್ಜಿನ ಕನ್ವರ್ಟ್ ಮಾಡಿ, ಅಂದರೆ ಸೋಲಾರಿಂದ ಲೈಟ್ನ ಕನ್ವರ್ಟ್ ಮಾಡಿ ಅದನ್ನೇ ಯೂಸ್ ಮಾಡ್ಕೊಂಡು ಅವರು ಲೈಟ್ ಶೋ ಮಾಡಿ ಅವರ ಓನ್ ಕಂಟ್ರಿನ ಒಂಥರ ಟೂರಿಸಮ್ ಪ್ರಮೋಟ್ ಮಾಡೋ ರೀತಿ ಮಾಡ್ದಂಗೆ ಆಯ್ತಲ್ವಾ. ಬಟ್ ಇದು ನಿಮಗೆ ಗೊತ್ತಿರಬೇಕು, ಇದು ನ್ಯಾಚುರಲ್ ಟ್ರೀಸ್ ಅಲ್ಲ, ಇದು ಮ್ಯಾನ್ ಮೇಡು. ಅಂದರೆ ಇದು ಟ್ರೀ ಅಂತ ಕರ್ಸ್ಕೊಳ್ಳೋದು ಹೆಂಗೆ ಅಂತ ಅಂದರೆ ಅದರ ಸುತ್ತಲೂ ಒಂದು ಏನೋ ಒಂದು ಮೆಟಲ್ ಸ್ಟ್ರಕ್ಚರ್ ಅನಿಸುತ್ತೆ, ಮೆಟಲ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಅದರ ಮೇಲೆ ಟ್ರೀಸ್ನ ಅವರು ಬೆಳೆಸಿದ್ದಾರೆ ಅಂತ ಅನ್ಕೋತೀನಿ. ಸೊ ಆ ಟ್ರೀಸ್ನ ಅದಕ್ಕೆ ವಾಟರ್ ಹೇಗೆ ಅವರು ಫೀಡ್ ಮಾಡ್ತಾ ಇದ್ದಾರೆ ಅದೆಲ್ಲ ಇಂಟ್ರೆಸ್ಟಿಂಗ್. ಸೊ ಇದಕ್ಕೆ ಕೆಲವು ಡೀಟೇಲ್ಸ್ ಇದೆ. ಆಮೇಲೆ ಈ ವಿಡಿಯೋದಲ್ಲಿ ನಾನೇ ಅಲ್ಲಿ ಹೇಳಿದ್ದೀನಿ, ರೈನ್ ವಾಟರ್ ಹಾರ್ವೆಸ್ಟಿಂಗಿಗೂ ಉಪಯೋಗಿಸ್ಕೊಂಡಿದ್ದಾರೆ ಈ ಪರ್ಟಿಕ್ಯುಲರ್ ಸೂಪರ್ ಟ್ರೀ ಗ್ರೋವ್ಸ್ನ ಅವರು ಸಿಂಗಾಪುರಲ್ಲಿ. ಸೊ ಬೇಸಿಕಲಿ ಇದನ್ನು ವರ್ಟಿಕಲ್ ಗಾರ್ಡನ್ಸ್ ಅಂತ ಕರೀತಾರೆ. ಸೊ ಟ್ರೀ ಯಾವ ಥರ ಫಂಕ್ಷನಾಲಿಟಿ ಇದೆಯೋ ಅದನ್ನೇ ಮಿಮಿಕ್ ಮಾಡಿ ಈ ನಾನು ಹೇಳಿದ್ನಲ್ಲ ಆಗಲೇ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಲಿ ಅವಕ್ಕೆಲ್ಲ ಉಪಯೋಗಿಸ್ಕೊಳ್ಳೋದ್ರಿಂದ ಒಂದು ರೀತಿ ರಿಯಲ್ ಟ್ರೀ ಏನೇನು ಉಪಯೋಗ ಕೊಡುತ್ತೋ ಮನುಷ್ಯನಿಗೆ ಅದನ್ನು ಪ್ರೊವೈಡ್ ಮಾಡೋದಕ್ಕೆ ಇಲ್ಲಿ ಟ್ರೈ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಇದನ್ನು ಫ್ರೀ ಇಟ್ಟಿದ್ದಾರೆ, ದುಡ್ಡಿಲ್ಲ. ಏನೋ ಒಂದು ಈ ಲೈಟ್ ಶೋನ ಅವರು ಗಾರ್ಡನ್ ರ್ಯಾಪ್ಸೋಡಿ ಅಂತ ಕರೀತಾರೆ. ಏನಂದರೆ ಟ್ರೀಸಲ್ಲಿರೋ ಲೈಟ್ಸು ಮ್ಯೂಸಿಕ್ ಜೊತೆ ಸಿಂಕ್ರನೈಸ್ ಆಗಿ ಪ್ಲೇ ಆಗುತ್ತೆ. ಏನೋ ಬಂದ್ಬಿಡ್ತಾ ಇದೆ ಅನ್ನಂಗೆ ಆಡ್ತವ್ರೆಲ್ಲ. ಇಷ್ಟು ಎತ್ತರಕ್ಕೆ ಮಾಡೋರೆ, ನ್ಯಾಚುರಲ್ ಆಗಿ ಇದು ಮಾಡಿ. ಯಾವ್ದು? ನಾಳೆ ಹೋಗೋಣ ಹೋಟೆಲ್ ಮೇಲೆ. ಹೌದು, ನಾಳೆ ಹೋಗ್ಬೋದಲ್ಲ.
ಇವತ್ತು ಇದು ಮುಗ್ದಿದ್ರೆ ಇದನ್ನು ಮುಗಿಸ್ಕೊಂಡು ಅದನ್ನು ನೋಡೋಣ ಅನ್ಕೊಂಡೆ. ಆಗಲ್ಲ, ಹಂಗೆ ಬಹಳ ಕಷ್ಟ. ಒಟ್ಟಿಗೆ ಎರಡೆರಡು ನೋಡೋದು ಕಷ್ಟ ಆಯ್ತು. ಒಟ್ಟಾರೆ ಇಲ್ಲಿ ಮೇಯ್ನ್ಲಿ 18 ಸೂಪರ್ ಟ್ರೀಗಳಿದೆ, 18 ಸೂಪರ್ ಟ್ರೀಸು. ಅವುಗಳಲ್ಲಿ ಕೆಲವು OCBC ಸ್ಕೈವೇ ಅಂತ ಒಂದು ವೆದರ್ ರಿಲೇಟೆಡ್ ಏನೋ ಒಂದು ಬ್ರಿಡ್ಜ್ ಇದೆಯಂತೆ, ಅಂದರೆ ಹವಾಮಾನ ಸೇತುವೆ, ಅದರಿಂದ ಅದು ಜೋಡಿಸಿದ್ದಾರಂತೆ ಅದನ್ನು. ಆಮೇಲೆ OCBC ಸ್ಕೈವೇ ಅಂತ ಅಂದರೆ 22 ಮೀಟರ್ ಎತ್ತರದಲ್ಲಿರೋ ಒಂದು ಕಂಚು ಸೇತುವೆ ಅಂತೆ. ಅದು ಸೂಪರ್ ಟ್ರೀಗಳ ಮಧ್ಯೆ ಇರುತ್ತೆ. ಇದರಿಂದ ನೀವು ಸಿಂಗಾಪುರ್ದು ಅದೇ ಎಲ್ಲ ವ್ಯೂ ನೋಡೋಕ್ಕೋಗ್ಬೋದು. ಅದು ಬಿಟ್ಟರೆ ಸೂಪರ್ ಟ್ರೀ ಅಬ್ಸರ್ವೇಟ್ರಿ ಅಂತ ಅಂದರೆ ಅದು 50 ಮೀಟ್ರ್ ಎತ್ತರದ ವೀಕ್ಷಣಾ ಸ್ಥಳ. ಅದು ಇಲ್ಲಿ ನಿಂತ್ಕೊಂಡು ನೀವು ಸ್ಕೈಲೈನ್ ನೋಡ್ಬೋದು, ಮರೀನಾ ಸ್ಯಾಂಡ್ಸ್ ಬೇದು. ಸೊ ಈ ರೀತಿ ಎವ್ರಿ ಈವ್ನಿಂಗ್ ನಿಮಗೆ ಸೂಪರ್ ಟ್ರೀಗಳಲ್ಲಿ ಲೈಟ್ ಆ್ಯಂಡ್ ಸೌಂಡ್ ಶೋ ನಡೆಯುತ್ತೆ. ಇದರ ಹೆಸರು ಗಾರ್ಡನ್ ರ್ಯಾಪ್ಸೋಡಿ. ಮತ್ತು ಇದನ್ನು ಫ್ರೀಯಾಗಿ ನೀವು ನೋಡ್ಬೋದು. 7:45 ಶೋ ಇರುತ್ತೆ ಮತ್ತು 8:45 ಶೋ ಇರುತ್ತೆ. ನಾವು ನೋಡಿದ್ದು 8:45 ಶೋ. ಸೊ ನೈಟ್ ಟೈಮಲ್ಲಿ ಯೂಶ್ವಲಿ ಇಲ್ಲಿ ಬಂದರೆ ನಿಮಗೆ ಈ ಲೈಟ್ ಶೋಸು ಮತ್ತು ಲಿಟಪ್ ಆಗಿರೋ ಆವಾಗಲೇ ತೋರಿಸಿದ್ನಲ್ಲ ಕ್ಲೌಡ್ ರೀತಿ ಮಿಸ್ಟ್ ಎಲ್ಲ ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಿರೋದು, ಅವೆಲ್ಲ ನೀವು ಬ್ಯೂಟಿಫುಲ್ಲಾಗಿ ನೋಡ್ಕೋಬೋದು. ಇಲ್ಲಿ ಡೇ ಟೈಮಲ್ಲಿ ಬಂದರೆ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ಮತ್ತು ಅಂತ ಇವೆಲ್ಲ ನೀವು ನೋಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನೀವು ಅರೌಂಡ್ ಈವ್ನಿಂಗ್ ಒಂದು 6:30 ಮೇಲೆ ಬಂದ್ರೇ ಇಲ್ಲಿ ಒಳ್ಳೆಯದು. ಇವೆಲ್ಲ ಪ್ಲೇಸಸ್ಗಳೆಲ್ಲ ನೋಡಿಕೊಂಡು ಡೇ ಟೈಮಲ್ಲಿ ನೀವು ಗಾರ್ಡನ್ಸ್ ಬೈ ದ ಬೇಲೆ ನೋಡ್ತೀನಿ ಅಂತಂದರೆ ನಿಮಗೆ ಕ್ಲೌಡ್ ಫಾರೆಸ್ಟು ಮತ್ತು ಫ್ಲವರ್ ಡೋಮ್ ಅದೆಲ್ಲ ಇದೆ. ಸೊ ಅವೆಲ್ಲ ಅಟ್ರಾಕ್ಷನ್ಸು ಯೂಶ್ವಲಿ ಡೇ ಟೈಮಲ್ಲೇ ನೋಡಿದ್ರೆ ಬೆಟರ್. ಯಾಕಂದರೆ ಅದು ಮೋಸ್ಟ್ಲಿ ಅದು ಡೇ ಟೈಮ್ವರೆಗೂ ಮೋಸ್ಟ್ಲಿ 6 o'clockವರೆಗೂ ಅಥವಾ 5:30ಗೋ ಏನೋ ಕ್ಲೋಸ್ ಏನೋ ಅದೂ ಕ್ಲೌಡ್ ಫಾರೆಸ್ಟು. ಯಾಕಂದರೆ ಅದು ಡೇ ಟೈಮಲ್ಲಿ ನೋಡೋ ಅಂಥ ಪ್ಲೇಸ್ ಅದು ಆ್ಯಕ್ಚುಲಿ. ಸೊ ಅಲ್ಲಿ ಇವಾಗ ನಾನು ನೋಡಿದೆ ಇನ್ನೊಂದು ರೀಸೆಂಟ್ಲಿ 1 ವೀಕಿಂದ, ಅಂದರೆ May 28 ಓಪನ್ ಆಗಿದೆ ಕ್ಲೌಡ್ ಫಾರೆಸ್ಟಲ್ಲಿ ಜುರಾಸಿಕ್ ವರ್ಲ್ಡ್ ದಿ ಎಕ್ಸ್ಪೀರಿಯನ್ಸ್ ಅಂತ ಒಂದು ಕ್ರಿಯೇಟ್ ಮಾಡಿ ನಿಮಗೆ ಡೈನೋಸಾರ್ ಥೀಮ್ ಬೇಸ್ಡ್ ಕ್ಲೌಡ್ ಫಾರೆಸ್ಟ್ನ ಕ್ರಿಯೇಟ್ ಮಾಡಿ, ಅಂದರೆ ಮುಂಚೆಯಿಂದನೇ ಅದು ಮೇಕಿಂಗ್ ನಡೀತಾ ಇತ್ತು. ಅಂದರೆ ಲಾಸ್ಟ್ ವರ್ಲ್ಡ್ದು ಅದು ಇದು ನಾವು ನೋಡಿದ್ವಲ್ಲ ವಿಡಿಯೋದಲ್ಲಿ ತೋರಿಸಿದ್ನಲ್ಲ. ಸೊ ಅವೆಲ್ಲ ಅದರಲ್ಲಿ ಮಾಡಿಬಿಟ್ಟಿದ್ದಾರೆ. ಅಂದರೆ ಈ ಜುರಾಸಿಕ್ ಪಾರ್ಕ್ದು ಮೂವಿದು ಏನೇನಿದೆಯಲ್ಲ ಸೀನ್ಗಳು, ರೀಸೆಂಟ್ ಮೂವೀಸು ಡೊಮಿನಿಯನ್ ಅದು ಇದು ಜುರಾಸಿಕ್ ಪಾರ್ಕ್ದು ಬೇರೆ ಬೇರೆ ಪಾರ್ಟ್ಗಳಿದೆಯಲ್ಲ. ಸೊ ಅಲ್ಲಿಂದ ಲಾಸ್ಟ್ ವರ್ಲ್ಡ್ದು ಇವೆಲ್ಲ ಕೆಲವು ಸೀಕ್ವೆನ್ಸಸ್ನ, ಆಮೇಲೆ ರೈಡ್ಸ್ ಎಲ್ಲ ಅದರಲ್ಲಿ ರೈಡ್ಸ್ ಅಲ್ಲ, ಅಂದರೆ ನಿಮಗೆ ಆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಒಟ್ಟಿನಲ್ಲಿ ಅಲ್ಲಿ ಹೋದಾಗ. ಅದೇನೋ ಒಂದು ಶೋ ಕೂಡ ಇದೆ, ಡೈನೋಸಾರಸ್ಸು ಹೊರಗಡೆ ಬರ್ತಾ ಇದೆ ಒಂದು ಡೋರಿಂದ ಆಚೆ ಬರ್ತಾ ಇರೋ ಥರ. ಸೊ ಈ ರೀತಿ ಏನೇನೋ ಅಟ್ರಾಕ್ಷನ್ಸ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿರುತ್ತೆ. ಸೊ ಅದನ್ನು ನೋಡಿ ನಮ್ಗೆ ಸ್ವಲ್ಪ ಒಂಥರ ಆಯಿತು, ಯಾಕಂದ್ರೆ ನಾವು ಈಗ ತಾನೇ ಹೋಗಿ ಬಂದ್ವಲ್ಲ. ಸೊ ಬಟ್ ಅದು ಇರಲಿಲ್ಲ ಜುರಾಸಿಕ್ ಪಾರ್ಕ್ ಥೀಮು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ಅಕಸ್ಮಾತ್ ಆಫ್ಟರ್ ಫ್ಯೂ ಇಯರ್ಸ್ ಅವೆಲ್ಲ ನೋಡ್ಕೊಳ್ಳೋ ಒಂದಿಷ್ಟು ಪ್ಲೇಸಸ್ಗಳು, ಈ ವಿಂಗ್ಸ್ ಆಫ್ ಟೈಮ್ ಅಂತವು, ಅವೆಲ್ಲ ನನ್ನ ಬಕೆಟ್ ಲಿಸ್ಟಲ್ಲಿ ಇರುತ್ತೆ. ಬಕೆಟ್ ಲಿಸ್ಟ್ ಅಂತ ಹೇಳಿದ್ಮೇಲೆ ಇನ್ನೂ ಸುಮಾರು ಪ್ಲೇಸ್ಗಳಿದೆ. ಫಾರ್ ಎಕ್ಸಾಂಪಲ್ ಸಿಂಗಾಪುರ್ ಝೂ ಆಗಲಿ, ಅಥವಾ ಮಾಂಡಾಯ್ ವೈಲ್ಡ್ ಲೈಫ್ ರಿಸರ್ವ್ ಏನೋ ಇದೆ, ಆಮೇಲೆ ನೈಟ್ ಸಫಾರಿ ಇದೆ. ಈ ಥರ ಆ್ಯನಿಮಲ್ಸ್ ರಿಲೇಟೆಡ್ ಸುಮಾರು ಒಂದಿಷ್ಟು ಅಟ್ರಾಕ್ಷನ್ಸ್ಗಳಿತ್ತು, ಅವೆಲ್ಲ ನಾವು ಕವರ್ ಮಾಡಲಿಲ್ಲ. ಅದಲ್ಲದೆ ಏನೋ ಅದು ಅಡ್ವೆಂಚರ್ ಕೋವ್ ವಾಟರ್ ಪಾರ್ಕ್ ಅಂತ ಇದೆ, ಸಿ ಅಕ್ವೇರಿಯಮ್ ಇದೆ, ಆರ್ಟ್ ಆ್ಯಂಡ್ ಸೈನ್ಸ್ ಮ್ಯೂಸಿಯಂ ಕೂಡ ನಾವು ನೋಡಲಿಲ್ಲ, ಯಾಕಂದರೆ ಟೈಮ್ ಕ್ಯಾಪ್ಸೂಲ್ ಎಲ್ಲ ಕ್ಲೋಸ್ ಆಗಿತ್ತು ಅಂತ ಹೇಳ್ತಾಯಿದ್ರು. ಹಾಗಾಗಿ ಆಮೇಲೆ ಮಾಂಡಾಯ್ ಬರ್ಡ್ ಪಾರ್ಕ್ ಅಂತ ಇನ್ನೊಂದು, ಅದು ಕೂಡ ಸುಮಾರು ಜನ ರೆಕಮೆಂಡ್ ಮಾಡಿದರು, ಅದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ಶೋಗಳು ನಡೆಯುತ್ತೆ ಕೆಲವೆಲ್ಲ, ಅವೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಮಾಂಡಾಯ್ ವೈಲ್ಡ್ ರಿಸರ್ವ್ ಅಂತ ಹೇಳಿದ್ನಲ್ಲ, ಅಲ್ಲೂ ಶೋಗಳಿರುತ್ತೆ, ಅವೆಲ್ಲ ಚೆನ್ನಾಗಿರುತ್ತೆ. ಅನಿಮಲ್ ಬೇಸ್ಡ್ ಸುಮಾರು ಕೆಲವು ಪ್ಲೇಸಸ್ ಇದೆ. ಅದು ಬಿಟ್ಟರೆ ಈ ನಾನು ಹೇಳ್ದಂಗೆ ಈ ಆರ್ಟ್ ಸೈನ್ಸ್ ಮ್ಯೂಸಿಯಮ್ಮು ಮತ್ತು ಸಿಂಗಾಪುರ್ ಫ್ಲೈಯರು, ಇದರಲ್ಲೆಲ್ಲ ಈ ಟೈಮ್ ಕ್ಯಾಪ್ಸೂಲ್ ಅಂತ ಒಂದು ಬರುತ್ತೆ. ಅದರಲ್ಲಿ ನಿಮಗೆ ಡಿಜಿಟಲಿ ಒಂಥರ ಸಿಮ್ಯುಲೇಷನ್ ಎಲ್ಲ ಕ್ರಿಯೇಟ್ ಮಾಡಿ ಪ್ರೊಜೆಕ್ಟ್ ಮಾಡಿ 3Dಯಲ್ಲಿ ಅದನ್ನೆಲ್ಲ ತುಂಬ ಚೆನ್ನಾಗಿ ಒಂದು ಶೋ ರೀತಿ ಅದನ್ನು ನಡೆಸ್ಕೊಡ್ತಾಯಿದ್ರು. ಬಟ್ ಅದು ಮೇಂಟೆನೆನ್ಸ್ಗೋಸ್ಕರ ಕ್ಲೋಸ್ ಆಗಿತ್ತು ನಾವು ಹೋದಾಗ. ಸೊ ಹಾಗಾಗಿ ಕೆಲವು ಅಟ್ರಾಕ್ಷನ್ಸು ನಾವು ಅದಕ್ಕೋಸ್ಕರ ಅದಿಲ್ಲ ಅಂದ್ಬಿಟ್ಟೆ ನಾವು ಹೋಗಲಿಲ್ಲ ಅದಕ್ಕೆ. ಫಾರ್ ಎಕ್ಸಾಂಪಲ್ ಆರ್ಟ್ ಆ್ಯಂಡ್ ಸೈನ್ಸ್ ಮ್ಯೂಸಿಯಮ್ಮು. ಬಟ್ ಸಿಂಗಾಪುರ್ ಫ್ಲೈಯರ್ಗೆ ನಾವು ಹೋಗಿದ್ದೀವಿ. ಸೊ ಅದನ್ನು ನೀವು ಮುಂದಿನ ವಿಡಿಯೋದಲ್ಲಿ ನೀವು ಅದನ್ನು ನೋಡ್ಬೋದು. ನೆಕ್ಸ್ಟ್ ಡೇ ನಾವು ಈವ್ನಿಂಗು, ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯೂನಿವರ್ಸಲ್ ಸ್ಟುಡಿಯೋಸ್ ಕವರ್ ಮಾಡ್ತೀನಿ. ಅದಾದಮೇಲೆ ಅದರ ನೆಕ್ಸ್ಟ್ ವಿಡಿಯೋ ಇಂಡಿಯಾದಲ್ಲೂ ಆ್ಯಕ್ಚುಲಿ ನೋಡೋಕೆ ಹೋದರೆ ಹಿಂಗೆ ಮಾಡಬೇಕು, ಕಷ್ಟ ಇದೆ. ಅಂದರೆ ತುಂಬ ಖರ್ಚು ಮಾಡಿದ್ದಾರೆ ದುಡ್ಡು, ಬರಲಿ ಜನ ಬೇರೆ ಕಂಟ್ರಿಯಿಂದ ನೋಡೋಕ್ಕೆ ಅಂತ ಖರ್ಚು ಮಾಡಿದ್ದಾರೆ.
ಈಗ ಇದರಲ್ಲೂ ಹಂಗೇನೆ ದುಬೈಯಲ್ಲಿ ಬುರ್ಜ್ ಖಲೀಫಾ ಅಂತ ಇದೆಯಲ್ಲ, ಈ ತರ ಎತ್ತರ ಕಟ್ಬಿಟ್ಟು ಅಲ್ಲಿ ಸ್ಕ್ರೀನ್ ಮೇಲೆ ಲೈಟ್ ಬಿಡ್ತಾರೆ. ಎಲ್ಲರೂ ಅದೇ ಮಾಡ್ತಾವ್ರೆ ಎಲ್ಲ ಅಟ್ರಾಕ್ಷನ್, ಲೈಟ್ಗಳು ಬಿಟ್ಬಿಟ್ರೆ ಜಿಗಮಿಗ ಜಿಗಮಿಗ ಅಂತ. ನೀವೇನೇ ಹೇಳಿದ್ರು ಒಂದು ಮಾತಂತೂ ಒಪ್ಕೋಬೇಕು, ಏನಂದರೆ ಸಿಂಗಾಪುರ್ನಲ್ಲಿ ಒಂದು ಮ್ಯಾನ್ ಮೇಡ್ ವಂಡರ್ನ ಕ್ರಿಯೇಟ್ ಮಾಡಿದ್ದಾರೆ. ಇದೇನು ಅಂತ ಅಂದರೆ, ಇದು ಸೂಪರ್ ಟ್ರೀಸ್ ಅನ್ನೋದು ಇದು ಗಾರ್ಡನ್ಸ್ ಲ್ಯಾಂಡ್ಸ್ಕೇಪ್ನ ನಿಮಗೆ ತಂದುಕೊಡುತ್ತೆ. ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಏನಿದೆ ಅಂತ ಅಂದರೆ, ಇವೆಲ್ಲ ವರ್ಟಿಕಲ್ ಗಾರ್ಡನ್ಸು ಮಲ್ಟಿಟ್ಯೂಡ್ ಆಫ್ ಫಂಕ್ಷನ್ಸ್ ಮಾಡುತ್ತೆ. ಟ್ರೀ ಏನು ಮಾಡುತ್ತೋ ಅದೇ ರೀತಿ ನಿಮಗೆ ಪ್ಲ್ಯಾಂಟಿಂಗ್ ಕೊಡ್ತಾಯಿದೆ, ಶೇಡ್ ಕೊಡ್ತಾಯಿದೆ, ಎನ್ವೈರ್ಮೆಂಟಲ್ ಎಂಜಿನ್ ಕೊಡ್ತಾಯಿದೆ ಗಾರ್ಡನ್ಸ್ಗೋಸ್ಕರ. ಗಾರ್ಡನ್ಸ್ ಇದು ವರ್ಟಿಕಲಿ ಇಷ್ಟೊಂದು ಗ್ರೋ ಮಾಡಿದ್ರೆ ಗ್ರೀನರಿ ಇಂಪ್ರೂವ್ ಆಗಿ ಇಕಾಲಜಿಕಲ್ ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಲಿವೇಟೆಡ್ ವಾಕ್ವೇ ಇದೆ. ಇವೆಲ್ಲ ಅಟ್ರಾಕ್ಷನ್ಸ್ ಆಗಿ ಒಂದು ಕೆಲವು ಕಂಟ್ರೀಸ್ಗೆ, ಡೆವಲಪ್ಡ್ ಕಂಟ್ರೀಸ್ಗೆ ಈ ರೀತಿ ಅದು ಒಂದು ಡ್ರೈವಿಂಗ್ ಫ್ಯಾಕ್ಟರ್ ಅಂತ ಹೇಳ್ಕೊಬೋದು ಟೂರಿಸಮ್ ಇಂಪ್ರೂವ್ ಮಾಡೋದಕ್ಕೆ. ಇದನ್ನು ಆ್ಯಕ್ಚುಲಿ ಇಮ್ಯಾಜಿನೇಟಿವ್ ಇಂಜಿನಿಯರಿಂಗ್ ಮಾಡಿರೋ ಕಂಪ್ನಿಗಳ ಹೆಸರು ಅಟಿಲಿಯರ್ 1 ಆ್ಯಂಡ್ ಅಟಿಲಿಯರ್ 10 ಅಂತ ಇಲ್ಲಿ ವಿಕಿಪೀಡಿಯಾನಲ್ಲಿ ತೋರಿಸ್ತಾ ಇದ್ದಾರೆ. ಸೊ ನಾವಿಲ್ಲಿ ಬಂದಾಗ ಈ ಪರ್ಟಿಕ್ಯುಲರ್ ಶೋ ನಮಗೆ ಸ್ಟಾರ್ ವಾರ್ಸ್ದು ಥೀಮ್ ಶೋ ಮಾಡಿದರು. ಸೊ ಇದೇನಂತೆ ಅಂತ ಅಂದರೆ, ಎವ್ರಿ ಮಂತ್ ಇದರದ್ದು ಥೀಮ್ ಚೇಂಜ್ ಆಗ್ತಾ ಇರುತ್ತೆ. ಸೆಲೆಕ್ಟೆಡ್ ಥೀಮ್ಸು, ವರ್ಲ್ಡ್ ಆಫ್ ವಂಡರ್, ನೈಟ್ ಆಫ್ ಮ್ಯೂಸಿಕಲ್ ಥಿಯೇಟರ್, ಲಿಟಲ್ ಮರ್ಮೇಡ್, ಪಿನಾಕಿಯೋ, ಇದು ಸ್ಟಾರ್ ವಾರ್ಸ್ ನಾವು ನೋಡಿದ್ದು. ಸೊ ಈ ರೀತಿ ಬದಲಾಗ್ತಾ ಇರುತ್ತೆ ಥೀಮ್ಸ್. ಅದು ಕೂಡ ನೋಡಿ ಎಷ್ಟು ಥಾಟ್ಫುಲ್ಲಾಗಿ ಅದನ್ನ ಡಿಸೈನ್ ಮಾಡಿದ್ದಾರೆ ಅಂತ. ನಮಸ್ಕಾರ ಮಿತ್ರರೇ, ನೋಡಿ ಇದು ಗಾರ್ಡನ್ಸ್ ಬೈ ದ ಬೇ ಅಂತ. ಏನು ಬ್ಯೂಟಿಫುಲ್ ಇದು ಶೋ ಇತ್ತು, ಸ್ಟಾರ್ ವಾರ್ಸ್ ಥೀಮ್ ಮ್ಯೂಸಿಕ್ ಮೇಲೆ. ಇದೆಲ್ಲ ಫುಲ್ಲು ಗ್ಲಿಟ್ಟರ್ ಆಗಿ ಗ್ಲೋ ಆಗುತ್ತೆ. ಸೊ ಇದೆಲ್ಲ ಆ್ಯಕ್ಚುಲಿ ಇವರು ಸೋಲಾರ್ ಲೈಟಲ್ಲೇ ಆಪ್ರೇಟ್ ಮಾಡ್ತಾರಂತೆ ಇದನ್ನ. ನ್ಯಾಚುರಲ್ ಫೋಟೋ ವೋಲ್ಟಾಯಿಕ್ ಲೈಟ್ ಅಂತೆ. ಸೊ ಅದನ್ನ ಯೂಟಿಲೈಸ್ ಮಾಡಿಕೊಂಡು ಇಷ್ಟೊಂದು ಲಿಟಪ್ ಮಾಡಿದ್ದಾರೆ. ಆಮೇಲೆ ಫುಲ್ಲು ಒಳಗಡೆ ಕಂಪ್ಲೀಟ್ಲಿ ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ. ಕಂಪ್ಲೀಟ್ ದೊಡ್ಡ ದೊಡ್ಡ ಇದು ಟ್ರೀಸ್ನೆಲ್ಲ ಗ್ರೋ ಮಾಡಿ ಲಿಟಪ್ ಮಾಡಿ ಅದನ್ನ ಲೈಟಿಂಗ್ಸ್ ಇಂದ ಪೂರ್ತಿ ಈ ತರ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಅಬ್ಸರ್ವೇಟರಿ ಡೆಕ್ ಅಂತ ಇರುತ್ತೆ. ಆಮೇಲೆ ಒಂದು ಸ್ಕೈ ವಾಕ್ ಕೂಡ ಇದೆ. ಇದ್ರ ಮೇಲೆ ನಡ್ಕೊಂಡು ಹೋಗ್ಬೋದು ಮೇಲ್ಗಡೆ. ಅದೇನೆ ನೋಡಿ, ಇಲ್ಲಿದೆ ನೋಡಿ ಮೇಲೆ, ಇಲ್ಲಿ ಕಾಣಿಸುತ್ತೆ ನೋಡಿ, ಆ ಲೈಟ್ ಇದೆಯಲ್ಲ, ಈ ಲೈನ್ ಕಾಣ್ತಾ ಇದೆಯಲ್ಲ, ಆ ಲೈನೇ ಅದೇ. ನಡ್ಕೊಂಡು ಹೋಗ್ಬೋದು, ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಆಕ್ಚುಲ್ ಆಗಿ ಕಾಣಿಸುತ್ತೆ ಜನ ನಡ್ಕೊಂಡು ಹೋಗೋದು. ಸೊ ಈ ರೀತಿ ಇದೆ. ಸೊ ಇದನ್ನೆಲ್ಲ ನಡ್ಕೊಂಡು ಹೋಗೋದಕ್ಕೆ ಮಾತ್ರ ಟಿಕೆಟ್ ಇರುತ್ತೆ. ಅದನ್ನ ಟಿಕೆಟ್ ತಗೊಂಡು ಪೂರ್ತಿ ಹಿಂಗ್ ಅಬ್ಸರ್ವೇಟರಿ ಡೆಕ್ ಅಲ್ಲಿ ನಡ್ಕೊಂಡು ಹಿಂಗ್ ನೋಡ್ಬೋದು. ಸೊ ಬಟ್ ಮೇನ್ ಏನಂದ್ರೆ ಈ ಸೂಪರ್ ಟ್ರೀಸ್ ಇದರಲ್ಲಿ ಲೈಟಿಂಗ್ ಶೋ ನಡೆಯುತ್ತೆ ಈ ರೀತಿ. ಸೊ ಇವಾಗ ಪಾರ್ಷಿಯಲಿ ಲಿಟ್ ಆಗಿದೆ, ಇವೆಲ್ಲ ಪಾರ್ಷಿಯಲಿ ಲಿಟ್ ಆಗಿದೆ. ಸೊ ಇದು ಕಂಪ್ಲೀಟ್ಲಿ ಲಿಟ್ ಆಗಿ ಆಮೇಲೆ ಅದು ಮ್ಯೂಸಿಕ್ ಕೋಆರ್ಡಿನೇಟೆಡ್ ಇದಾಗುತ್ತೆ, ಫ್ಲಾಶಿಂಗ್ ಆಗುತ್ತೆ. ನೋಡಿ ಈಗ ಗಾರ್ಡನ್ಸ್ ಬೈ ದ ಬೇ ಅಲ್ಲಿ ಮುಗಿಸ್ಕೊಂಡು ನೋಡಿ, ಅಲ್ಲಿ ಮೆರಿನಾ ಬೇ ಸ್ಯಾಂಡ್ಸ್ ಕಾಣ್ತಾ ಇದೆ. ಗಾರ್ಡನ್ಸ್ ಬೈ ದ ಬೇ ಮುಗಿಸ್ಕೊಂಡು ಈಗ ನೋಡಿ ಇಲ್ಲೇ MRT ಸ್ಟೇಷನ್, ಎಲ್ಲ ಈ ಕಡೆ ಕ್ಲೌಡ್ ಫಾರೆಸ್ಟ್. ನೋಡಿ ಇಲ್ಲಿ ಮೆಟ್ರೋದಲ್ಲೂ ಕೂಡ ಇಲ್ಲಿ ಈ ತರ ಎಲ್ಲ ಗಿಡಗಳು ಬೆಳೆಸ್ಬಿಟ್ಟಿದ್ದಾರೆ. ಫುಲ್ ಗಾರ್ಡನ್ಸ್ ಬೈ ದ ಬೇ ಅಂತ ಹೆಸರಿರೋದ್ರಿಂದ ಅದೇ ಥೀಮ್ ತರ ಮಾಡಿ ಇಲ್ಲಿ ಫುಲ್ ವಾಲ್ ಮೇಲೆ ಕಂಪ್ಲೀಟ್ ಈ ತರ ಬೆಳೆಸ್ಬಿಟ್ಟಿದ್ದಾರೆ ಗಿಡಗಳು. ನೋಡಿ ಇಷ್ಟು ಎತ್ತರದಿಂದ ಅಲ್ಲಿ ಮೆಟ್ರೋ ಇಳ್ಕೊಂಡು ಬರ್ತಾ ಇದ್ದೀವಿ. ಸೊ ಇವತ್ತು ತುಂಬಾ ಪ್ರೊಡಕ್ಟಿವ್ ಡೇ. ಸುಮಾರೆಲ್ಲ ಸಿಕ್ಕಾಪಟ್ಟೆ ಕವರ್ ಮಾಡಿದ್ದೀವಿ ಎಲ್ಲರೂ. ಸೊ ಸೆಂಟೋಸಾ ಐಲ್ಯಾಂಡ್ ಕವರ್ ಆಯಿತು. ಆಮೇಲೆ ಈ ಸೂಪರ್ ಗ್ರೋ ಟ್ರೀಸು, ಗಾರ್ಡನ್ಸ್ ಬೈ ದ ಬೇ ಇದೆಲ್ಲ ನೋಡಿ ನಾಳೆ ಸಿಂಗಾಪುರ್ ಫ್ಲೈಯರ್ ಈವ್ನಿಂಗ್ ಟ್ರೈ ಮಾಡ್ಬೋದು ಯೂನಿವರ್ಸಲ್ ಸ್ಟುಡಿಯೋಸ್ ಮುಗಿಸ್ಕೊಂಡು.